ಹಾಯ್ ಹೆಲೋ ವೀಕ್ಷಕರೇ, ಇವತ್ತು ಹೇರ್ ಲಾಸ್ಗೆ, ಸ್ಕಿನ್ ಪ್ರಾಬ್ಲಮ್ಗೆ ಮತ್ತು ವೇಟ್ ಲಾಸ್ಗೆ ಅದ್ಭುತವಾದ ಹೆಲ್ತಿಯಾದ ಲಾಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ಅಲ್ಲದೆ 35-40 ಆಗಿದ ತಕ್ಷಣವೇ ತೂಕ ಜಾಸ್ತಿ ಆಗುತ್ತೆ, ದಪ್ಪ ಆಗ್ತಾರೆ. ಇದರಿಂದ ಕೆಲಸ ಮಾಡೋಕ್ಕಾಗಲಿ ಅಥವಾ ಓಡಾಡೋದಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ. ಹಾಗೆ ಜೀರ್ಣಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ವೇಟ್ ಲಾಸ್ ಆಗುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಅದ್ಭುತವಾದ ಲಡ್ಡು ಹಾಗೂ ತಿನ್ನೋದಕ್ಕೂ ಸಹ ರುಚಿಯಾಗಿರುವಂತಹ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೂ ಇದನ್ನು ಎಷ್ಟು ಪ್ರಮಾಣದಲ್ಲಿ ತೊಗೊಬೇಕು ಹಾಗೂ ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಅದು 1 ವಾರದೊಳಗೆ ನಮಗೆ ಗೊತ್ತಾಗುತ್ತೆ. ಬನ್ನಿ ಈಗ ಈ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಈ ಲಡ್ಡುನ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಒಂದೊಂದು ಲಡ್ಡು ತಿಂದರೆ ಸಾಕು. ಸ್ಕಿನ್ಗೆ, ಹೇರ್ ಲಾಸ್ಗೆ ಹಾಗೂ ವೇಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ನಿಮಗೆ ಬರೀ 1 ವಾರದೊಳಗೆ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತಲೂ ಗೊತ್ತಾಗುತ್ತೆ. ಯಾವ ಥರ ಕೆಲಸ ಮಾಡುತ್ತೆ ಹಾಗೂ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ನ 1 ಕಪ್ಪಷ್ಟು ತೊಗೊಳ್ಳಿ. ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಎಲ್ಲ ಸೇಮ್ ಮೆಜರ್ಮೆಂಟಲ್ಲೇ ತೊಗೊಬೇಕಾಗುತ್ತೆ. ಇದು ಚಟಪಟ ಅಂತ ಸೌಂಡ್ ಬರೋವರೆಗೂ ಸಹ ಇದನ್ನು ಹುರ್ಕೊಬೇಕು. ಇದನ್ನು ಹುರ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿ ಅದು ತಣ್ಣಗಾಗೋದಕ್ಕೆ ಬಿಡಿ. ಹಾಗೆ 1 ಕಪ್ ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್ ಹಾಗೂ ಬೆಸಿಲ್ ಸೀಡ್ಸ್, ಇದನ್ನು ನಾವು ತುಳಸಿ ಬೀಜ ಅಂತಲೂ ಕರಿತೀವಿ. ಇದೆಲ್ಲ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ, ಇಲ್ಲಾಂದರೆ ಗ್ರಂಥಿಗೆ ಅಂಗಡಿಯಲ್ಲೂ ಸಹ ಸಿಗುತ್ತೆ. ಇದೆಲ್ಲ ಸೇಮ್ ಮೆಜರ್ಮೆಂಟಲ್ಲಿ ಅಂದರೆ 1 ಕಪ್ಪಷ್ಟು ತೊಗೊಬೇಕು. ತೊಗೊಂಡು ಇದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದೆಲ್ಲವೂ ಸಹ ನಮಗೆ ವೆಯ್ಟ್ ಲಾಸ್ಗೆ, ಸ್ಕಿನ್ ಪ್ರಾಬ್ಲಮ್ಗೆ, ಹೇರ್ ಫಾಲ್ಗೆ ತುಂಬಾ ಸಹಾಯ ಮಾಡುತ್ತೆ. ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಸಹ ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ನೆಕ್ಸ್ಟು ಇದರಲ್ಲಿ 1 ಕಪ್ಪಷ್ಟು ಬಾದಾಮಿನ ಹಾಕ್ತಾಯಿದ್ದೀನಿ. ಇದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ 1 ಕಪ್ಪಷ್ಟು ಮಖನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು ಹೇಗೆ ಹುರ್ಕೊಬೇಕು ಅಂದರೆ ಮಖನ ತುಂಬಾ ಕ್ರಿಸ್ಪಿ ಆಗಬೇಕು, ಆ ಥರ ಹುರ್ಕೊಬೇಕು. ಇದೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಈ ಬಾದಾಮಿ, ಮಖನ ಇದೆಲ್ಲವೂ ಸಹ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೋಡಿ, ಈ ಥರ ಕ್ರಿಸ್ಪಿ ಆಗಬೇಕು. ಈ ಥರ ಹುರ್ಕೊಂಡು ಈ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಅರ್ಧ ಕಪ್ ಸೋಂಪು, ಅರ್ಧ ಕಪ್ ಓಂಕಾಳು ಹಾಗೂ ಅರ್ಧ ಕಪ್ ಗಸಗಸೆನ ಹಾಕಿ ಹುರ್ಕೊಳ್ಳಿ. ಹಾಗೆ ಸುಮಾರು ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಡೈಜೆಸ್ಟ್ ಆಗಲ್ಲ, ಹೊಟ್ಟೆ ಉಬ್ಬರ ಬರುತ್ತೆ. ಇದಕ್ಕೂ ಸಹ ಈ ಲಡ್ಡು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಬೇಕು. ನೀವು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಟ್ರೈ ಮಾಡಿರ್ತೀರಾ, ಆದರೆ ಇವೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಲಡ್ಡು ಥರ ಮಾಡಿಕೊಂಡು ಡೈಲಿ ತಿನ್ಕೊಂಬಂದರೆ ಬೇಜಾರಾಗಲ್ಲ. ಆದರೆ ಡೈಲಿ ಇದನ್ನು ನೀವು ಬರೀ ಒಂದೊಂದೇ ಪದಾರ್ಥನ ನೀರಲ್ಲಿ ಹಾಕಿ ನೆನೆಸಿ ಕುಡಿದು ನೀವು ಮಾಡಿರ್ತೀರಾ. ಈ ಥರನೂ ಒಂದ್ಸತಿ ಟ್ರೈ ಮಾಡಿ. ಹಾಗೆ 1 ಕಪ್ಪಷ್ಟು ಒಣ ಖರ್ಜೂರನ ತೊಗೊಂಡಿದ್ದೀನಿ. ಇದನ್ನು ಬರೀ ಬಿಸಿ ಮಾಡಿಕೊಂಡು ಸಪ್ರೇಟಾಗಿ 1 ಕಪ್ಪಲ್ಲಿ ಇಟ್ಕೊಬೇಕು. ಇದು ಜಾಸ್ತಿ ಪೌಡ್ರ್ ಥರ ಮಾಡ್ಕೊಳ್ಳೋ ಬೇಡ. ಇದು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈಗ ಅದೇ ಕಡಾಯಿಯಲ್ಲಿ 1 ಕಪ್ಪಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಈ ಲಡ್ಡುನ ಯಾವ ರೀತಿ ತೊಗೊಬೇಕು ಅಂದರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬರೀ ಒಂದೊಂದು ಲಡ್ಡುನ ತಿನ್ನಬೇಕು. ಲಡ್ಡು ತಿಂದಾದ್ಮೇಲೆ 1 ಗ್ಲಾಸ್ ನೀರನ್ನು ಕುಡಿಬೇಕು. ಅದಾದಮೇಲೆ ಬೇಕಾದರೆ ನೀವು ಕಾಫಿ, ಟೀ ಏನಾದರೂ ನೀವು ತೊಗೊಬೋದು. ಯಾವುದೇ ರೀತಿಯ ಡಯಟ್ ಇಲ್ಲ, ಏನೂ ಇಲ್ಲ. ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಅಂಟನ್ನು ಹಾಕ್ತಾಯಿದ್ದೀನಿ. ಇದು ಸುಮಾರು ಒಂದು ಅರ್ಧ ಕಪ್ಪಷ್ಟಿದೆ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಇದು ಸಹ ತುಂಬಾ ಮೈಗೆ ತುಂಬಾ ಒಳ್ಳೆಯದು. ಸ್ಕಿನ್ಗೆ ಹಾಗೂ ವೆಯ್ಟ್ ಲಾಸ್ಗೆಲ್ಲ ತುಂಬಾ ಹೆಲ್ಪ್ ಆಗುವಂತಹ ಒಂದು ಪದಾರ್ಥಗಳಾಗಿದೆ. ಇದನ್ನು ಸಹ ತುಪ್ಪದಲ್ಲೇ ಹುರ್ಕೊಂಡು ತೆಗೆದಿಟ್ಕೊಬೇಕು. ಇದನ್ನು ನೋಡಿ, ಸ್ವಲ್ಪ ದಪ್ಪ ಆಗುತ್ತೆ ಇದು. ಈಗ ಇದಕ್ಕೆ ಮೊಳಕೆ ಕಟ್ಟಿದ ಮೆಂತ್ಯ ಕಾಳನ್ನು ಸೇರಿಸ್ತಾ ಇದ್ದೀನಿ. ಇದನ್ನು 2 ದಿನದ ಮುಂಚೆನೇ 1 ಹಿಡಿಯಷ್ಟು ಮೆಂತ್ಯ ಕಾಳನ್ನು ನೈಟಲ್ಲಿ ನೆನೆಸ್ಬಿಟ್ಟು ಫುಲ್ಲು ನೈಟ್ ಹಾಗೆ ಬಿಡಿ. ಮರುದಿನ ಬೆಳಿಗ್ಗೆ ನೀವು ನೀರೆಲ್ಲ ಸೋಸಿಬಿಟ್ಟು ಮೊಳಕೆ ಕಟ್ಟೋದಕ್ಕೆ ಬಿಡಿ. ಅದಾದಮೇಲೆ ಮೊಳಕೆ ಬಂದಮೇಲೆ ಶುದ್ಧ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇದನ್ನು 1 ಗಂಟೆಗಳ ಕಾಲ ಹಾಗೆ ಗಾಳಿಯಲ್ಲಿ ಆರೋದಕ್ಕೆ ಬಿಟ್ಬಿಡಿ. ನಂತರ ಇದಕ್ಕೆ ಲಡ್ಡು ಮಾಡೋದಕ್ಕೆ ಉಪಯೋಗಿಸ್ಬೋದು. ಇದು ತುಪ್ಪದಲ್ಲೇ ಇದನ್ನು ಕರಿಬೇಕು. ಚೆನ್ನಾಗಿ ಡೀಪ್ ಫ್ರೈ ಮಾಡಿ, ಚೆನ್ನಾಗಿ ಇದು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಇದು ಒಂದು ಚೂರು ಸಹ ಕಹಿ ಬರೋದಿಲ್ಲ. ಇದು ಮಕ್ಕಳು ಸಹ ಆರಾಮಾಗಿ ತಿಂತಾರೆ. ನಿಮ್ಮ ಮನೇಲಿ ಹೆಣ್ಣು ಮಕ್ಕಳಿದ್ದರೆ ಅವ್ರಿಗೂ ಸಹ ಇದನ್ನು ಮಾಡಿಕೊಡಿ, ತುಂಬಾ ಒಳ್ಳೆಯದು ಮೈಗೆ. ನೋಡಿ, ಇದು ಆಗಿದೆ. ಇದು ಈ ಥರ ಕ್ರಿಸ್ಪಿಯಾಗಿ ಇದನ್ನು ಡೀಪ್ ಫ್ರೈ ಮಾಡಿ ತಗೊಳ್ಳಿ. ನಂತರ ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ಸಹ ತುಪ್ಪದಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದು ಒಂದು 7ರಿಂದ 8 ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ.
ಹಸಿ ವಾಸನೆ ಎಲ್ಲ ಹೋಗಿ ಘಮ್ ಅಂತ ಇದೆ. ಇದು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಂಡು ಇದು ಮೆಂತ್ಯದ ಸ್ವಲ್ಪ ಸುವಾಸನೆ ಬರ್ತಾ ಇದೆ, ಆದರೆ ಕಹಿ ಇರೋದಿಲ್ಲ. ಯಾಕಂದರೆ ಮೊಳಕೆ ಕಟ್ಟಿದ ಮೆಂತ್ಯ ಕಾಳನ್ನು ಸಹ ನಾವು ಕರೆದಿರೋದ್ರಿಂದ ಸ್ಮೆಲ್ ಗಮ್ ಅಂತ ಇದೆ. ಹಾಗೆ ಇದಕ್ಕೆ 2 ಕಪ್ಪಷ್ಟು ಬೆಲ್ಲನ ಹಾಕಿ 1 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಪಾಕ ಬರಿಸಬಾರ್ದು. ಇದಕ್ಕೆ 2 ಕಪ್ ಏನಕ್ಕಂದರೆ 1 ಕಪ್ಪು ಮೆಂತ್ಯ ಕಾಳಿಗೆ ಮತ್ತು 1 ಕಪ್ಪು ಗೋಧಿ ಹಿಟ್ಟಿಗೆ ಈ ಅಳತೆಯಲ್ಲೇ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಇದಕ್ಕೆ ಒಣಶುಂಠಿ ಅರ್ಧ ಕಪ್ಪಷ್ಟು ಒಣಶುಂಠಿಯನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ದಾಲ್ಚಿನ್ನಿ ಪೌಡರು ಹಾಗೂ 1 ಟೇಬಲ್ ಸ್ಪೂನಷ್ಟು ಕರಿಮೆಣಸಿನ ಪೌಡರ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಈ ಒಂದು ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂತಹ ಪದಾರ್ಥಗಳನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಹಾಗೆ ಅಂಟು ಹಾಗೂ ಮೆಂತ್ಯವನ್ನು ಸಹ ನಾವು ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸಹ ರುಬ್ಕೊಂಡು ಇಟ್ಕೊಬೇಕು. ಈ ಖರ್ಜೂರನ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಪೌಡರ್ ಆಗಿ ರುಬ್ಕೊಂಡಿದ್ದೀನಿ. ಮಕ್ಕನ್ನ ಬೀಜಗಳು ಅಗಸೆ ಬೀಜಗಳನ್ನೆಲ್ಲ ಹಾಕಿ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಮೆಂತ್ಯ ಹಾಗೂ ಅಂಟಿನ ಒಂದು ಪೌಡರ್ ಇದು. ಈಗ ಪಾಕದಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಜಾಸ್ತಿ ಪಾಕ ಬರೋ ಥರ ಮಾಡ್ಕೊಬೇಡಿ, ಬೆಲ್ಲ ಕರಗಿದ್ರೆ ಸಾಕು. ಆಲ್ರೆಡಿ ನಾವು ತುಪ್ಪದಲ್ಲೇ ಮಾಡಿರೋದ್ರಿಂದ ಏನು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದರಲ್ಲಿ 1 ಕಪ್ಪಷ್ಟು ತುಪ್ಪನ ಸೇರಿಸಿದ್ದೀವಿ. ಹಾಕ್ಕೊಂಡಿರುವಂತಹ ಎಲ್ಲ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು 1 ಕಪ್ ಬೆಲ್ಲ ಹಾಕಿದ್ರಿಂದ ಪಾಕ ಕಡಿಮೆ ಆಯಿತು. ಅದಕ್ಕೆ ನಾನು ಮತ್ತೊಂದು ಸಾರಿ ಇನ್ನೊಂದು ಕಪ್ ಬೆಲ್ಲ ಹಾಕಿ ಪಾಕ ಮಾಡಿಕೊಂಡೆ. ಅದಕ್ಕೋಸ್ಕರ ನೀವು 2 ಕಪ್ ಬೆಲ್ಲಗೆ 1 ಕಪ್ ನೀರು ಹಾಕಿಬಿಟ್ಟು ಪಾಕ ಮಾಡ್ಕೊಳ್ಳಿ. ಅಂದರೆ ಅದು ತುಂಬ ಗಟ್ಟಿ ಪಾಕ ಆಗಬಾರ್ದು, ಬರೀ ಬೆಲ್ಲ ಕರಗಿದ್ರೆ ಸಾಕು. ಪಾಕ ಥರ ಮಾಡ್ಕೊಬೇಡಿ. ಇದು ಕರೆಕ್ಟಾಗಿ ಮೆಸರ್ಮೆಂಟ್ ಬರುತ್ತೆ ನಿಮಗೆ. ಏನಕ್ಕಂದರೆ ನಾವು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಪಾಕನ ಅದು ಹೀರ್ಕೊಳ್ಳುತ್ತೆ. ಅದಕ್ಕೆ ನೀವು ಸ್ಟಾರ್ಟಿಂಗಲ್ಲೇ 2 ಕಪ್ಪಷ್ಟು ಬೆಲ್ಲನ ತೊಗೊಳ್ಳಿ. 1 ಕಪ್ ಮೆಂತ್ಯ ಕಾಳಿಗೆ ಮತ್ತು 1 ಕಪ್ ಗೋಧಿ ಹಸಿಟ್ಟಿಗೆ ತೊಗೊಂಡಿದ್ದೀನಿ. ಅದೇ ಕಪ್ನಿಂದ ನೀವು ನೀರನ್ನು ಸಹ ಹಾಕಬೇಕಾಗುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಸೇರಿಸ್ಬಿಟ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇದು ತುಂಬ ಜಾಸ್ತಿ ತೆಳ್ಳಗೂ ಬೇಡ, ಗಟ್ಟಿಗೂ ಬೇಡ. ನೀವು ಕೈಯಿಂದ ಈ ಥರ ತೊಗೊಂಡ್ರೆ ಈ ಥರ ಆಗಬೇಕು, ನಿಮಗೆ ಉಂಡೆ ಥರ ಬರಬೇಕು. ನೋಡಿ, ಇಷ್ಟಾದರೆ ಸಾಕು. ಇವಾಗ 1 ಕಪ್ಪಲ್ಲಿ ನೀವು ಸ್ವಲ್ಪ ತುಪ್ಪನ ತೊಗೊಂಡು ಕೈಗೆ ತುಪ್ಪನ ಈ ಥರ ಹಾಕ್ಕೊಂಡು ನೀವು ಉಂಡೆಗಳ ಥರ ಮಾಡ್ಕೊಂಡು ಇಟ್ಕೊಬೋದು. ಈ ಥರ ಒಂದೊಂದು ಉಂಡೆನ ನೀವು ಡೈಲಿ ತಿಂತಾ ಬಂದರೆ ನಿಮಗೆ 1 ವಾರದಲ್ಲೇ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ಕೆಲಸ ಮಾಡುತ್ತೆ. ಅಂದರೆ ನಿಮಗೆ ಮೋಷನಲ್ಲಿ ಗೊತ್ತಾಗುತ್ತೆ. ದಿನಕ್ಕೆ 2 ರಿಂದ 3 ಟೈಮ್ ನಿಮಗೆ ಮೋಷನ್ ಆಗುತ್ತೆ. ಇದರಿಂದ ನಿಮಗೆ ಗೊತ್ತಾಗುತ್ತೆ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತ. ಹಾಗೆ ನಿಮಗೆ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ಹಾಗೂ ಹೇರ್ ಫಾಲ್ ಆಗೋದಿಲ್ಲ. 50 ವರ್ಷಗಳಾದರೂ ಸಹ ನೀವು ತುಂಬ ಯಂಗಾಗಿ ಕಾಣ್ಬೋದು. ಈ ಥರ ಲಡ್ಡು ಡೈಲಿ ನೀವು ಒಂದೊಂದು ತಿನ್ನಿ ಸಾಕು, 3 ತಿಂಗಳಲ್ಲೇ ನಿಮಗೆ ಗೊತ್ತಾಗುತ್ತೆ. ಈ ಲಡ್ಡು ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಸತಿ ವೆಯ್ಟ್ ಚೆಕ್ ಮಾಡಿಸಿ, ಹಾಗೂ 2 ತಿಂಗಳಾದಮೇಲೆ ಒಂದು ಸತಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು.